ಓಂ ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರಗಳು. ಈ ದಿನ ಶನಿವಾರ ಪಂಚಾಂಗ ಶ್ರವಣ ನೋಡೋದಾದರೆ ದಿನಾಂಕ 8ನೇ ತಾರೀಕು 6ನೇ ತಿಂಗಳು 2024ನೇ ಶನಿವಾರ, ಶ್ರೀ 1946ನೆಯ ಕ್ರೋಧಿನಾಮ ಸಂವತ್ಸರೆ, ಉತ್ತರಾಯಣೆ, ಗ್ರೀಷ್ಮ ಋತು, ಜ್ಯೇಷ್ಠ ಮಾಸ, ಶುಭ ಶುಕ್ಲಪಕ್ಷ, ಶುಭವಾರ ಶನಿವಾರ, ದ್ವಿತೀಯ ತಿಥಿ ಸಂಜೆ 3:42 ಇದೆ. ತದನಂತರ ತೃತೀಯ ತಿಥಿ ಪ್ರಾರಂಭವಾಗುತ್ತದೆ. ಈ ದಿನ ನಕ್ಷತ್ರ ನೋಡೋದಾದರೆ ಆರಿದ್ರ ನಕ್ಷತ್ರ, ರಾತ್ರಿ 7:42 ಇದೆ. ತದನಂತರ ಪುನರ್ವಸು ನಕ್ಷತ್ರ ಪ್ರಾರಂಭವಾಗುತ್ತದೆ. ಯೋಗ ಗಂಡ ಯೋಗ ಇದೆ, 7:39 ತದನಂತರ ಸಿದ್ಧಯೋಗ ಪ್ರಾರಂಭವಾಗುತ್ತದೆ. ಕರ್ಣ ನೋಡೋದಾದರೆ ಕೌಲುವ ಕರ್ಣ ಸಾಯಂಕಾಲ 4:12 ಇದೆ. ತದನಂತರ ಗರ್ಜಕರ್ಣ ಪ್ರಾರಂಭವಾಗುತ್ತದೆ. ಈ ದಿನ ರಾಹುಕಾಲ ಬಂದು ಬೆಳಗ್ಗೆ 9:06 10:00 ರಾಹುಕಾಲ ಇದೆ. ಗುಳಿಕಾಲ ಬೆಳಗ್ಗೆ ಪ್ರಾತಃ ಕಾಲದ 6ರಿಂದ 7:00 ಮಧ್ಯದಲ್ಲಿದೆ. ಯಮಗಂಡ ಕಾಲ ನಾವು ನೋಡೋದಾದರೆ ಯಮಗಂಡ ಕಾಲ ಬಂದು ಮಧ್ಯಾಹ್ನ 1:30 ಹಿಡಿದು 3 ಗಂಟೆವರೆಗೆ ಯಮಗಂಡ ಕಾಲ ಇದೆ. ದುರ್ಮುಹೂರ್ತ ಬಂದು ಬೆಳಗ್ಗೆ 7:30 8:00 ದುರ್ಮುಹೂರ್ತ ಇದೆ. ಈ ದಿನ ವಿಶೇಷತೆ ಏನಂದರೆ ಶನಿವಾರ ಆಗಿರೋದರಿಂದ ಮಹಾವಿಷ್ಣುವಿಗೆ ಪ್ರಿಯವಾದ ದಿನ. ಮಹಾವಿಷ್ಣುವ ಬಂದು ಶ್ರೀನಿವಾಸ, ಈ ಶನಿವಾರದಿಂದ ಶನಿಮಾತ್ಮ ದೇವಾಲಯಕ್ಕೆ ಹೋಗಿ ಪೂಜೆ ಮಾಡಿರ್ತಕ್ಕಂಥದ್ದು, ಮಹಾವಿಷ್ಣು ದೇವಾಲಯಕ್ಕೆ ಹೋಗಿ ಪೂಜೆ ಮಾಡ್ತಕ್ಕಂಥದ್ದು, ಶ್ರೀನಿವಾಸ ದೇವರಿಗೆ ಹೋಗಿ ಪೂಜೆ ಮಾಡ್ತಕ್ಕಂಥದ್ರಿಂದ ತುಂಬ ಒಳ್ಳೆಯದಾಗತ್ತೆ. ಮತ್ತು ವಾರದಲ್ಲಿ ನಾವು 7 ದಿವಸ ಪೂಜೆ ಮಾಡಲು ಸಾಧ್ಯವಾಗದ ಜನ ಒಂದು ಶನಿವಾರ ಶ್ರೀನಿವಾಸ ದೇವಾಲಯಕ್ಕೆ ಹೋಗಿ ವೆಂಕಟರಮಣ ಸ್ವಾಮಿಗೆ ನಮಸ್ಕಾರ ಮಾಡಿದಂದರೆ 7 ದಿನ ಪೂಜಿಸಿದಷ್ಟು ಫಲ ಸಿಗುತ್ತದೆ. ಇದು ಶನೇಶ್ವರ ದೇವರು ಶ್ರೀನಿವಾಸನಿಂದ ವರ ಪಡೆದ ದಿನ. ಏನಂದರೆ ಶನೇಶ್ವರ ದೇವರು ಶ್ರೀನಿವಾಸರಿಗೆ, ಶ್ರೀ ವೆಂಕಟರಮಣ ಸ್ವಾಮಿಗೆ ತಿರುಪತಿ ಕ್ಷೇತ್ರದಲ್ಲಿ ಜಪ ಮಾಡಿ ತಪಸ್ಸನ್ನು ಮಾಡಿ, ತಪಸ್ಸಿಗೆ ಮೆಚ್ಚಿ ಶ್ರೀ ವೆಂಕಟೇಶ್ವರ ಸ್ವಾಮಿ ನಿಮಗೇನಾದರೂ ವರ ಬೇಕಂತ ಕೇಳಿದಾಗ, ಸ್ವಾಮಿ ಯಾರು ಭಕ್ತ ಮಹಾಶಯರು ಒಂದು ಶನಿವಾರ ದಿನ ಯಾರು ನಿನ್ನನ್ನು ಪೂಜಿಸ್ತಾರೋ ಮತ್ತು ನನ್ನನ್ನು ಪೂಜಿಸ್ತಾರೋ ಅವರಿಗೆ ವಾರದ 7 ದಿನ ಪೂಜೆ ಮಾಡಿದಷ್ಟು ಫಲ ಸಿಗಲಿ ಅಂತೇಳಿ ಆಶೀರ್ವಾದವನ್ನು ಕೊಡಬೇಕು, ವರವದಾನವನ್ನು ಕೊಡಬೇಕು ಅಂತ ಹೇಳಿದಾಗ ಶ್ರೀ ವೆಂಕಟೇಶ್ವರ ಸ್ವಾಮಿ ತಥಾಸ್ತು ಅಂತ ಹೇಳ್ತಾನೆ. ಅಷ್ಟೊಂದು ವಿಶೇಷತೆ ಇದೆ ಶನಿವಾರ ದಿವಸಕ್ಕೆ. ಆದ್ದರಿಂದ ಶನಿವಾರ ದಿನ ಶ್ರೀ ವೆಂಕಟೇಶ್ವರ ಸ್ವಾಮಿನ ಮನಸ್ಸಲ್ಲಿ ಎಲ್ಲರೂ ಧ್ಯಾನವನ್ನು ಮಾಡೋಣ. ಎಲ್ಲರೂ ಮಹಾವಿಷ್ಣು ಮಂತ್ರವನ್ನು ಹೇಳ್ಕೊಳ್ಳಿ. ನಾರಾಯಣಾಯ ವಿದ್ಮಹೆ ವಾಸುದೇವಾಯ ಧೀಮಹಿ ತನ್ನೋ ಮಹಾವಿಷ್ಣು ಪ್ರಚೋದಯಾತ್. ಕಲ್ಯಾಣಾತ್ಮಕ ಗಾತ್ರಾಯ ಕಾಮಿತಾರ್ಥ ಪ್ರದಾಯಿನಿ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಳಂ. ಓಂ ಮಹಾವಿಷ್ಣುವೇ ನಮಃ. ಗೋವಿಂದಾಯ ನಮಃ, ಕೇಶವಾಯ ನಮಃ, ಮಾಧವಾಯ ನಮಃ, ಋಷಿಕೇಶಾಯ ನಮಃ, ಪ್ರದ್ಯುಮ್ನಾಯ ನಮಃ, ಸಂಕರ್ಷಣಮೂರ್ತಿಯ ನಮಃ, ಅನಿರುದ್ಧಾಯ ನಮಃ. ಓಂ ಶ್ರೀ ವೆಂಕಟೇಶಾಯ ನಮಃ, ಶ್ರೀನಿವಾಸಾಯ ನಮಃ, ಆಪದ್ಬಾಂಧವಾಯ ನಮಃ. ಇವತ್ತು ಶನಿವಾರ ಆಗಿರೋದ್ರಿಂದ ಶನೇಶ್ವರ ಜಪಸ್ತೋತ್ರವನ್ನು ಎಲ್ಲರೂ ಪಠಿಸೋಣ. ನೀಲಾಂಜನಂ ಸಮಾಭಾಸಂ ರವಿಪುತ್ರ ಮೇಮಾಗ್ರಜಂ ಛಾಯಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೇಶ್ವರಂ ಪ್ರಣಮಾಮ್ಯಹಂ. ಓಂ ಶಂ ಶನೇಶ್ವರಾಯ ನಮಃ ಅಂತ ಶನೇಶ್ವರ ನಾಮಮಂತ್ರ ಜಪನ ಮಾಡಿ. ಮಕರ ರಾಶಿಯವರು, ಕುಂಭರಾಶಿಯವರು, ಮೀನರಾಶಿಯವರು, ಸಿಂಹರಾಶಿಯವರು ಯಾರಿಗೆ ಆದರೆ 7.5 ಶನಿ ಅಷ್ಟಮ ಶನಿ ನಡೀತಾ ಇದೆಯೋ ಅವರು ಕಪ್ಪು ಬಟ್ಟೆ ಕಬ್ಬಿಣವನ್ನು ದಾನ ಮಾಡೋದ್ರಿಂದ ಒಳ್ಳೆಯದಾಗುತ್ತೆ. ಶನೇಶ್ವರಿಗೆ ತೈಲಾಭಿಷೇಕ ಮಾಡೋದ್ರಿಂದ ಒಳ್ಳೆಯದಾಗುತ್ತೆ. ಮತ್ತು ವೃದ್ಧರಿಗೆ, ಕಾಗೆಗಳಿಗೆ, ನಾಯಿಗಳಿಗೆ ಆಹಾರವನ್ನು ಹಾಕೋದ್ರಿಂದ 7.5 ಶನಿಗ್ರಹ ದೋಷದಿಂದ ವಿಮುಕ್ತಿ ಹೊಂದುತ್ತಾರೆ. ಈ ದೋಷ ಪರಿಹಾರವನ್ನು ಎಲ್ಲರೂ ಮಾಡ್ಕೊಳ್ಳಿ. ಈ ಶನಿವಾರ ಆಗಿರೋದರಿಂದ ಶನೇಶ್ವರನಿಗೆ ಆರೋಗ್ಯವನ್ನು ಕೊಡೋದರಿಂದ ಶನಿದೋಷ ಪೀಡದೋಷ ನಿವಾರಣೆ ಆಗುತ್ತದೆ. ನಾವು ಜಪಿಸಬೇಕಾದ ಶನೇಶ್ವರ ಪೀಡ ಪರಿಹಾರ ಸ್ತೋತ್ರ. ಬಲಗೈಯಲ್ಲಿ ಹೂವು, ಅಕ್ಷತೆ, ನೀಲಿ ಹೂವನ್ನು ಇಟ್ಕೊಂಡು ಶನೇಶ್ವರ ಮನಸ್ಸಲ್ಲಿ ಧ್ಯಾನ ಮಾಡುತ್ತಾ ಕರಿ ಎಳ್ಳನ್ನು ಇಟ್ಕೊಂಡು ಕೈಯಲ್ಲಿ, ಅಂಗೈಯಲ್ಲಿ ಕರಿ ಎಳ್ಳು, ನೀಲಿ ಬಣ್ಣದ ಹೂವು, ಅಕ್ಷತೆ ಇಟ್ಟುಕೊಂಡು ಎಡಗೈಯಲ್ಲಿ ಉದ್ದರಣೆ ಎಣ್ಣೆಯಲ್ಲಿ ನೀರನ್ನು ಇಟ್ಟುಕೊಂಡು ಶನೇಶ್ವರ ಪೀಡ ಪರಿಹಾರ ಸ್ತೋತ್ರವನ್ನು ಪಠಿಸೋಣ. ಸೂರ್ಯಪುತ್ರೋ ದೀರ್ಘದೇಹೋ ವಿಶಾಲಕ್ಷ ಶಿವಪ್ರಿಯ ಮಂದಾಚಾರ ಪ್ರಸನ್ನಾತ್ಮ ಸಕಲ ಪೀಡ ಪರಿಹಾರತಂತೆ ಮೇ ಶನಿ. ಓಂ ಶಂ ಶನೇಶ್ವರ ಅಂತೇಳಿ ಕೈಗೆ ಬಲಗೈಯಲ್ಲಿ ಆರೋಗ್ಯವನ್ನು ಕೊಟ್ಟು ಶನೇಶ್ವರಿಗೆ ಆರೋಗ್ಯವನ್ನು ಬಿಡೋದರಿಂದ ಶನಿ ಪೀಡ ಪರಿಹಾರ ಸ್ತೋತ್ರ ನಿವಾರಣೆ ಆಗುತ್ತದೆ. ಈ ದಿನ ಬಂದು ಪ್ರಜಾಪತಿ, ಪ್ರಜೆಗಳಿಗೆ ಅಧಿಪತಿ ಯಾರು? ಪ್ರಜಾಪತಿ. ನಮಗೆಲ್ಲ ಅಧಿಪತಿ ಪ್ರಜಾಪತಿ ದೇವರು. ಈ ಕಲಿಯುಗಕ್ಕೆ ಅಧಿಪತಿ ಕಲಿಕೆ ದೇವತೆ. ಇವತ್ತು ಕಲ್ಕಿ ಜಯಂತಿಯನ್ನು ಆಚರಿಸ್ತಾರೆ, ಬೌದ್ಧ ಜಯಂತಿಯನ್ನು ಆಚರಿಸ್ತಾರೆ. ಆದ್ದರಿಂದ ಪ್ರಜಾಪತಿ ದೇವರನ್ನು ನೆನೆಸೋದು ತುಂಬ ಒಳ್ಳೆಯದಾಗುತ್ತದೆ.
ಸೊ ಎಲ್ಲರೂ ಈ ದಿನ ಜಪಿಸಬೇಕಾದಂಥ ಓಂ ಶಂ ಶಂ ಶನಿಶ್ಚರಾಯ ನಮಃ. ಶುಭಂ ಭೂಯಾತ್. ಸರ್ವೇ ಜನೋ ಸುಖಿನೋ ಭವಂತು. ಸಮಸ್ತ ಸನ್ಮಂಗಳಾಮಿ ಭವಂತು. ಗುಹ ಗಣಪತಯೇ ನಮಃ.